ಕಾಸಿಂ ಸಾಹಿಬ್ ಅವರೇ, ತಮ್ಮೆಲ್ಲರಿಗೆ ಅನುಭವದ ಮಾತುಗಳನ್ನು ಹೇಳಿರುವಂತ ಊರಿನ ಗಣ್ಯ ವ್ಯಕ್ತಿಗಳಾಗಿರುವಂತ ಚನ್ನಾರೆಡ್ಡಿ ಪಾಟೀಲ್ ಅವರೇ, ಕುಲಕರ್ಣಿ ಅವರೇ, ವೀರೇಶ್ ಸೌಕರ್ ಅವರೇ, ಮಹಾಜನಗಳೇ, ಮಾತೆಯರೇ, ಮುದ್ದ ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ನಿಮಗ ಸಾಕಾಗಿರ್ಬೇಕು, ಅದಕ್ಕೆ ಮಾತಾಡಕೈತಿರಿ. ನೀವು ಬ್ಯಾಸರ ಬಂದದನು, ಬ್ಯಾಸರ ಆಯ್ತಂದ್ರೆ ಅಲ್ಲಿ ಮಾತು ಶುರುವಾಗ್ತವೆ. ಏನು ನಡೆದದ ಅನ್ನೋದು ಪ್ರಜ್ಞೆ ಇರಲಿ ಕೆಲವೊಬ್ಬರಿಗೆ. ಅದಕ್ಕೆ ಎಲ್ಲಿ ಮಾತಾಡಬೇಕು, ಎಲ್ಲಿ ಯಾವ ಮಾತಾಡ್ಬೇಕಾದ್ರೆ ತೆಗಿಬೇಕು ಮನುಷ್ಯ. ಶಾಲೆ ಹಿಂಗೆ ಮಾಡ್ತಾರೆ ನೀವು. ಅದಕ್ಕೆ ಹೇಳ್ತಾರ, ವಟ ಒದರವಕ್ಕ ಊರ್ ಹೊರಗಿಡ್ಬೇಕಂತ, ತಟ ಸೋರೋದಕ್ಕೆ ಮೂಲೆಗೆ ಡಬ್ಬ ಹಾಕೋಬೇಕಂತ. ವಟ ಒದರವಕ್ಕೆ ಏನಿರ್ತದ್ರಿ, ಅವು ಊರ್ ಹೊರಗೆ ಇರ್ಬೇಕಂತ. ಇಲ್ಕಂದ್ರೆ ಊರ್ ಕೆಡಿಸ್ತಾವ. ತಟ ಸೋರೋದಕ್ಕ ಹೆಣ್ಮಕ್ಳು ಏನ್ ಮಾಡ್ತಿರವ, ತಟ ಬೊಮ್ಮಡಿ ಸೋರ್ಲಕತ್ತಿತ್ತಂದ್ರ ಮೂಲೆಗೆ ಡಬ್ಬ ಹಾಕ್ತಿರಿ. ಇಲ್ಲಿ ಇಲ್ಕಂದ್ರ ಅದೆಲ್ಲ ಕೆಡಿಸ್ಬಿಡ್ತು. ಅದಕ್ಕ ಲಕ್ಷ್ಯ ಹೆಂಗಿರ್ಬೇಕಂದ್ರೆ, ಇಲ್ಲಿ ಏನು ನಡೆದ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನೋಡೋರಿಗೆ ಬಹಳ ಸುಲಭವಾಗ್ಯದ, ಮಾಡೋರಿಗೆ ಬಹಳ ಕಷ್ಟ ರೀ. ನೋಡೋರಿಗೆ ಬಹಳ ಸುಲಭವಾಗಿರ್ತದ, ಮಾಡೋರಿಗೆ ಬಹಳ ಕಷ್ಟ ಆಗಿರ್ತದ. ಮನೆ ಕಟ್ಸೋನಿಗೆ ಬಹಳ ಹೈರಾಣ ಆಗಿರ್ತದ. ನಾವು ಮನೆ ಶಾಂತಿಗೆ ಆಯರ್ ಮಾಡೋದು ದೊಡ್ಡವರಲ್ಲ, ಮನೆ ಕಟ್ಸೋದು ನೋಡ್ಬೇಕು. ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ 2 ತಿಂಗಳು ಪರ್ಯಂತರವಾಯ್ತು. ಬಹಳ ಶ್ರಮ ಪಟ್ಟಾರ. ಕಾಸಿಂ ಸಾಹಿಬ್ ಅವರು ಬಹಳ ಶ್ರಮ ಪಟ್ಟಾರ. ಅವರು ನಿಜಕ್ಕೂ ಕೂಡ ನೋಡಿದ್ರೆ ನನಗೆ ಎಷ್ಟು ಮುಂದೆ ಶ್ರಮವಾದ ಅಂತಂದ್ರೆ, ಅವ್ರ ಅಪ್ಪನಿಗಿಂತಾನು 1 ಪಟ್ಟು ಗುಣ ದೊಡ್ಡದಾದ ಪುಣ್ಯಾತ್ಮರ ಕಾಸಿಂ ಸಾಹಿಬ್. ಅವ್ರ ಮುಖ ನೋಡ್ರೆ ಗೊತ್ತಾಗ್ತದೆ. ಅವರಲ್ಲಿ ಜಾತಿ, ಮತ, ಕುಲ, ಭೇದ ಯಾವಿಲ್ಲ. ಸರ್ ಅವ್ರು ಹೇಳಿದ್ರಲ್ಲ, ಬಾಳ ಚಲೋ ಹೇಳಿದ್ರು ಸರ್ ಅವ್ರು. ಬಸವಣ್ಣವ್ರದ್ದು ವಚನ, ಅವಾರವ ಅಂದನಸರಿರಯ್ಯ, ಅವ ನಮ್ಮವ ಅಂದನಸಯ್ಯ. ನಿಮ್ ಮನೆ ಮಗನೆಂದು ಅನಿಸ ಕೂಡಲ ಸಂಗಮ ದೇವ ಅಂತ ಬಸವಣ್ಣರದು ಏನು ವಚನ ಹೇಳಿದ್ರಲ್ಲ ಪುಣ್ಯಾತ್ಮರೇ, ಆ ವಚನದ ತತ್ವ, ಆ ವಚನದ ಜ್ಞಾನ ಆಧಾರವಾಗಿ ಯಾರು ನಡೀತಾರಂದ್ರೆ ಕಾಸಿಂ ಸಾಹೇಬರು ನಡೀತಾರ ಪುಣ್ಯಾತ್ಮರೇ. ಅದಕ್ಕೆ ನಾವೆಲ್ಲರೂ ಸ್ವಾಮಿಗಳು ಬಂದೀವಿ. ಇಷ್ಟೆಲ್ಲ ವೇದಿಕೆ ಮೇಲೆ ಗಣ್ಯ ವ್ಯಕ್ತಿಗಳು ಬಂದಾರ, ಮತ್ತು ತಾವೆಲ್ಲರೂ ಕೂಡೀವಿ. ಅವ್ರ ಶ್ರಮ ಬಹಳ ದೊಡ್ಡದು. ಅದಕ್ಕೆ ಬಹಳ ಚಂದ ಏನಪ್ಪಾ ಅಂದ್ರ, ಹಿಂದೂ ಮುಸ್ಲಿಂ ಏನಪ್ಪಾ ಅಂತ ಕೇಳಿದ್ರ, ಹಿಂದಿನಿಂದ ಆತ್ಮವನ್ನು ಬೆಳ್ಕೊಂಡು ಬಂದಂತ ಈ ದೇಶ ಏನಪ್ಪಾ ಅಂತಂದ್ರ, ನಮ್ಮ ಭಾರತದೊಳಗೆ ಏನಾದಂದ್ರೆ ಭಾವೈಕ್ಯತೆ ಅದ ಪುಣ್ಯಾತ್ಮರೇ. ದೇವರಲ್ಲಿ ಭೇದ ಮಾಡಿಲ್ಲ ನಮ್ಮವರು, ಭಾವೈಕ್ಯತೆಯನ್ನು ಕಂಡ್ರು. ಎಲ್ಲರೂ ಭಾವೈಕ್ಯತೆಯನ್ನು ಕಂಡ್ರು. ಒಂದು ಕಡೆಗೆ ನೋಡ್ರಿ, ನಮ್ಮ ಮಠಗಳು ಎಲ್ಲೆಲ್ಲಿ ಮುಗುಳ್ಕೋಡು ಮಠಕ್ಕೆ ಹೋಗ್ರಿ, ಅದನ್ನೇ ಕಾಜನ ದರ್ಗಾ ಸಿಗುತ್ತದೆ. ನಮ್ಮ ಮಠಕ್ಕೆ ಬರ್ರಿ, ಕಾಜನ ದರ್ಗಾ ಸಿಗುತ್ತದೆ. ಭೇದನೇ ಮಾಡಿದವರೆಲ್ಲ ಪುಣ್ಯಾತ್ಮರ. ನಾವು ಆ ಭೇದ ಮಾಡೋರ ಸಲಕ ಇಂಥ ಸಂಪ್ರದಾಯಗಳು ಇವತ್ತಿಗೆ ಮೇಲಿನಕತ್ತಾವ ಪುಣ್ಯಾತ್ಮರೇ, ಇವತ್ತಿಗೆ ನಡೆದಾವ. ಅದಕ್ಕೆ ಈ ಮೊಹರಂ ಹಬ್ಬ ಯಾವಾಗ ಬಂತು ಅಂತ ಕೇಳಿದ್ರೆ, ಈ ಮೊಹರಂ ಹಬ್ಬದ ಕರ್ತೃ ಪುರುಷ ಯಾರಪ್ಪ ಅಂತ ಕೇಳಿದ್ರೆ, ಮೂಲ ಮೊಹಮ್ಮದ್ ಪೈಗಂಬರು. ಮೊಹಮ್ಮದ್ ಪೈಗಂಬರನ ಮಗಳು ಯಾರಂದ್ರೆ ಬೀದಿ ಪಾತ್ಮ. ಬೀದಿ ಪಾತ್ಮನ ಗಂಡ ಯಾರಪ್ಪ ಅಂದ್ರೆ ಮೌಲಾಲಿ. ಮೌಲಾಲಿ ಮಕ್ಕಳು ಯಾರಪ್ಪ ಅಂದ್ರೆ ಹಸೇನ್ ಹುಸೇನಿ. ಮೌಲಾಲಿ ತಮ್ಮ ಯಾರಂತಂದ್ರ ಇಮಾಮ್ ಕಾಸಿಂ ಪುಣ್ಯಾತ್ಮರೇ. ಅವರು ಏನಪ್ಪಾ ಅಂದ್ರೆ ಧರ್ಮಕ್ಕಾಗಿ ಯುದ್ಧ ಮಾಡಕ್ ಹೋದ್ರು. ಧರ್ಮಕ್ಕಾಗಿ ಹೆಂಗ ನಮ್ಮ ಮಹಾಭಾರತ ಯುದ್ಧ ನಡೀತಲ್ಲ ಗೊತ್ತದಲ್ಲ ನಿಮ್ಗೆ. ಟಿವಿ ನೋಡಿರಿ, ಭಗವದ್ಗೀತೆ ಕೇಳಿರಿ, ಭಗವತ್ ಕಥೆ ಕೇಳಿರಿ. ಇವೆಲ್ಲ ಧರ್ಮಕ್ಕಾಗಿ ಯಾರು ಯುದ್ಧ ಮಾಡ್ಯಾರಲ್ಲ, ಕೃಷ್ಣನು ಕೂಡ
ಧರ್ಮಕ್ಕಾಗಿ ಯುದ್ಧ ಮಾಡ್ಬೇಕಂತೇಳಿ ಗೀತಾದೊಳಗ ಕುಲ್ಕಂಡ್ರ ಅವ್ರಿಗೆ ಗೊತ್ತಿರ್ಬೇಕು. ಧರ್ಮಕ್ಕಾಗಿ ಯುದ್ಧ ಮಾಡ್ಬೇಕು. ಇಲ್ಲಿನ ಅಸಲ ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ಧರ್ಮಕ್ಕಾಗಿ ಯುದ್ಧ ಮಾಡಿದ್ರ ಪುಣ್ಯಾತ್ಮರೇ, ಆ ಧರ್ಮಕ್ಕಾಗಿ ಯುದ್ಧ ಮಾಡಿ ಅವ್ರ ಜೀವ ಕೊಟ್ಟನು ಅವ್ರು ಸ್ವರ್ಗ ಪ್ರಾಪ್ತಿ ಆಗ್ತಾರೆ. ಪುಣ್ಯಾತ್ಮರ ಮುಕ್ತಾತ್ಮರಾಗಿರ್ತಾರೆ ಅವರು. ಅದಕ್ಕ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗಿರ್ತದೆ. ಅವ್ರು ಮುಕ್ತಾತ್ಮರ ಆದ ಸಲಕ್ಕೆ ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿ ಎಲ್ಲಾ ಹಿರಿಯರು ಕೂಡಿ, ಎಲ್ಲಾ ಮಹಾತ್ಮರು, ಸಂತರು, ಸೋಪಿ ಸಂತರು ಕೂಡಿ ಅವ್ರ ಧರ್ಮಕ್ಕಾಗಿ ಯುದ್ಧ ಮಾಡಿ ಸ್ವರ್ಗವಾಸಿಗಳಾಗ್ಯಾರ. ಅವ್ರ ಆಚರಣೆ ಹೆಂಗ ಮಾಡ್ಬೇಕಂದ್ರ ಕಥಾಲ ದಪ್ಪನ ಅಂತ ಮಾಡ್ಬೇಕು ಅಂತ ಜನರಿಗೆ ಗೊತ್ತಾಗ್ತದಂತ ಕಥಾಲ ಮಾತ್ರಿ ದಪ್ಪನ ಮಾಡ್ತಾರ. ಪುಣ್ಯಾತ್ಮರೇ, ಅಂದಿನಿಂದ ಇಂದಿಗೆ ಬಂದದ. ಅದಕ್ಕೆ ಯಾರು ಪಾಲಿಸಿಕೊಂಡು ಹೋಗ್ತಾರ ಅವ್ರಿಗೆ ಸುಖ ಆಗ್ತದೆ. ಇವತ್ತು ಹಜರತ್ ಸಾಹೇಬರು ಹೇಳಿದ್ರು, ಅವ್ರು ನೋಡ್ರಿ ಊರಾಗ ಎಲ್ಲಾರು ಕೂಡ ಹೊಂದಾಣಿಕೆ ಆಗ್ತದಂತ ರೆಡ್ಡಿ ಅವ್ರು ಹೇಳಿದ್ರು. ಗೌಡ್ರು ಎಲ್ಲಾರು ಕೂಡ ಹೊಂದಾಣಿಕೆ ಯಾರಾಗ್ಯಾರ ಅವರೇ ಜಗತ್ತಿನೊಳಗೆ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದಾರ. ಪುಣ್ಯಾತ್ಮರೇ, ಅವ್ರು ದೊಡ್ಡವರು, ನಾವು ಸಣ್ಣವರು ಹಂಗಂದವ ಯಾವ ಜಗತ್ತಿನೊಳಗೆ ದೊಡ್ಡವಾಗಿಲ್ಲ. ಎಲ್ಲಾರು ಕೂಡ ಬೆಳೆದ ಏನಪ್ಪಾ ಅಂತ ಕೇಳಿದ್ರೆ ತಪಾಸ 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 ಅಂತಂದ್ರೆ ಏನಂದ್ರ, ತಪಾಸು ಒಬ್ಬರೇ ಹೋಗಿ ಕಣ್ಣು ಮುಚ್ಚಗಂದ್ರೆ ತಪಾಸ ಆಗಂಗಿಲ್ಲ. ಎಲ್ಲಾರು ಕೂಡ ಬೆರತೇನು ವ್ಯಕ್ತಿ ಆಗಿರ್ತಾನಲ್ಲ ಅದೇ ಒಂದು ದೊಡ್ಡ ತಪಸ್ಸು ಆಗಿರ್ತದೆ. ಪುಣ್ಯಾತ್ಮರೇ, ಎಲ್ಲಾರು ಕೂಡ ಬೆಳೆಯಲೇ ಒಂದು ದೊಡ್ಡ ತಪಸ್ಸು. ಅದು ಅಂದ್ರ ದೊಡ್ಡ ಗುಣ ಇದ್ದವನೇ ಬೆರೀಲಿಕ್ಕೆ ಸಾಧ್ಯ ಅದ. ಇದು ಪರಂಪರೆ. ಏನಪ್ಪಾ ಅಂದ್ರೆ ಲಾಲ್ ಸಾಹೇಬ್ನ ದೇವರು ಅವ್ರ ಕುದುರೆಯಾಗಿ ಇವತ್ತಿಗೆ ಆ ದೇವರ ಹೆಸರ ಮೇಲೆ ಯಾರಿಗೆ ಆಧಾರ ಕೊಡ್ತಾರೆ